ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂ ಕ್ಯಾಲೆಂಡರಲ್ಲಿ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡೋದು ಪ್ರತೀತಿ. ಯುಗಾದಿ, ಯುಗ ಮತ್ತು ಆದಿ ಇದೆಲ್ಲವೂ ಕೂಡ ಸುಗಮವಾಗಿ ಆರಂಭ ಆಗಲಿ ಅಂತೇಳಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತೇಳಿ ಒಬ್ಬ ಸಾಮಾನ್ಯ ಜನರು ತಿಳ್ಕೊಂಡಿರುವಂಥ ವಿಚಾರ. ಬೇವು ಬೆಲ್ಲವನ್ನು ಹಂಚಿ ಈ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೀವಿ. ಬೆಲ್ಲ ಸಂತೋಷದ ಪ್ರತೀತಿ, ಬೇವು ಕಷ್ಟದ ಒಂದು ಪ್ರತೀತಿ. ಸುಖ ಕಷ್ಟ ಎಲ್ಲವನ್ನು ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗದಂತೆ ನಾವು ಅದನ್ನು ಸ್ವೀಕಾರ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥ ನಾವೆಲ್ಲರೂ ಕೂಡ ಬೇವು ಬೆಲ್ಲವನ್ನು ಹಂಚೋ ಮೂಲಕ ಸಂತೋಷ ಮತ್ತು ಕಷ್ಟ ಎರಡನ್ನೂ ಕೂಡ ಸಮವಾಗಿ ಸ್ವೀಕಾರ ಮಾಡ್ತೀವಿ ಅಂತೇಳಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆದರೆ ವಿಶೇಷವಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾವು ಆಶಿಸೋದು ಎಲ್ಲರೂ ಕೂಡ ಸುಖವಾಗಿ ಇರಿ, ಸಂತೋಷವಾಗಿ ಇರಿ ಅಂತೇಳಿ. ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ರಾಜಗುರುವಿನ ಜೊತೆಯಲ್ಲಿ. ನಿಮಗೆಲ್ಲರಿಗೂ ಕೂಡ ಗೊತ್ತು, ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ಬಾರಿ ದಸರಾ ಹಬ್ಬ ಬರಲಿ, ಸಂಕ್ರಾಂತಿ ಹಬ್ಬ ಬರಲಿ, ಯಾವುದೇ ಒಂದು ವಿಶೇಷ ದಿನದ ಸಂದರ್ಭದಲ್ಲಿ ನಮ್ಮೊಂದಿಗೆ ರಾಜಗುರುಗಳು ಇರ್ತಾರೆ. ಇವತ್ತು ಕೂಡ ನಮ್ಮೊಂದಿಗೆ ರಾಜಗುರುಗಳಿದ್ದಾರೆ. ದ್ವಾರಕನಾಥ ಗುರುಜಿಯವರು. ದ್ವಾರಕನಾಥ ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಿಮ್ಮ ಒಂದು ಭವಿಷ್ಯದ ಮಾತುಗಳಿಂದಾಗಿ ಇವತ್ತು ಎಷ್ಟೋ ಜನ ಖುಷಿಯಾಗಿರ್ತಾರೆ. ನೀವು ಎಲ್ಲರ ಸುಖ ಶಾಂತಿ ನೆಮ್ಮದಿ ಹೇಗಿರುತ್ತೆ ಅಂತೇಳಿ ನೀವು ತಿಳಿಸ್ತಾ ಹೋಗ್ತೀರಿ. ಅದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಿ ಗುರುಗಳೇ? ಯುಗಾದಿ ಹಬ್ಬ, ಯುಗ ಒಂದು ಮುಗಿದು ಮತ್ತೆ ಮತ್ತೊಂದು ಯುಗ ಆರಂಭ ಆಗ್ತಾ ಇದೆ. ಅಲ್ಲಿಗೆ ಕೆಲವು ವಿಶ್ಲೇಷಣೆ ಇದೆ. ಕಲಿಗಾಲ ಅಂತ್ಯಕ್ಕೆ ಬಂದಿದೆ ಅಂತ ಕೂಡ ಕೆಲವು ಪಂಡಿತರ ಅಭಿಪ್ರಾಯ ಇದೆ. ಆದರೆ ಹೋಗಿದ್ದು ಕ್ರೋಧಿನಾಮ ಸಂವತ್ಸರ, ಬರೆದಿರೋದು ವಿಶ್ವಾವಸನಾಮ ಸಂವತ್ಸರ. ಕ್ರೋಧಕ್ಕೂ ವಿಶ್ವಾಸಕ್ಕೂ ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೇನು ಪಂಡಿತರಾಗಬೇಕಾಗಿಲ್ಲ. ಅಂಥ ಒಂದು ಸಂವತ್ಸರ ಕಾಲಿಡ್ತಾ ಇದ್ದೀವಿ. ಈ ತನಕ ದೇವರು ನಮ್ಮನ್ನು ಧೈರ್ಯ ಕೀರ್ತಿ ಶುಲಾಭ ಕೊಟ್ಟು ಕಾಪಾಡಿದ್ದಾನೆ. ಎಲ್ಲ ಜನರು ಸುಖವಾಗಿದ್ದಾರೆ ಅಂತ ನನ್ನ ಭಾವನೆ. ಎಲ್ಲರೂ ಸುಖವಾಗಿರೋದು ಕೂಡ ಪ್ರಾರ್ಥನೆ. ವಿಶ್ವಾವನ ಸಂವತ್ಸರ 142 ಕೋಟಿ ಪ್ರಜೆಗಳು. ನಮ್ಮ ಕರ್ನಾಟಕ ಜನಸಂಖ್ಯೆ 6.5 ಕೋಟಿನ 6.5 ಕೋಟಿ ಅಂತ ಕಾಣುತ್ತೆ. 6.5 ಕೋಟಿ 6.5 ಕೋಟಿ ಜನರು ಯಾವ ಭಯವಿಲ್ಲದೆ, ಮರಣ ಭೀತಿ ಇಲ್ಲದೆ ಕ್ಷೇಮವಾಗಿ ಸುಖವಾಗಿ ಸಂವತ್ಸರ ಕಳಿಬೇಕು ಅಂತ ನಮ್ಮ ಆರಾಧ್ಯ ದೇವರು, ನಮ್ಮ ಕುಲದೇವರು, ನನ್ನ ಅತ್ಯಂತ ಆತ್ಮಕರ್ತರಾಗಿರ್ತಕ್ಕಂಥವನು ವಾಸುಕಿ ನಾಗರಾಜ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡ್ತಾ, ನಮ್ಮ ಬೆನ್ನಿಂದ ನಮ್ಮನ್ನು ಕಾಪಾಡಿ ಈ ಒಂದು ಮಟ್ಟಕ್ಕೆ ಕೀರ್ತಿ ಕೊಡೋದು ದತ್ತಾತ್ರೇಯ ದೇವರು. ಮುಂದೆ ನಮ್ಮ ಕುಲದೇವರಿದ್ದಾರೆ. ಅದಕ್ಕಿಂತ ಮುಂದೆ ಗುರುವೇ ಇದ್ದರೆ ಗುರುವೇ ಮಾರ್ಗವಿಲ್ವಲ್ಲ. ನನ್ನ ಮಟ್ಟಿಗೆ ಹೇಳೋದಾದರೆ, ನನಗೆ ಗುರುಗಳನ್ನು ದೇವರನ್ನು ಒಬ್ಬರಲ್ಲೇ ನಾನು ಕಂಡಿರೋದು. ಅವರವರ ಅನುಭವದಲ್ಲಿ ಹೋಗ್ತಾ ಇರ್ತಾರೆ. ನಾನು 1979ರಿಂದ ನಾನು ಯಾವತ್ತೂ ನನ್ನ ಗುರುಗಳಲ್ಲಿ ಯಾವ ಒಂದು ಭೇದವನ್ನೂ ಕಾಣದರೆ ಏಕಾಗ್ರತೆಯಿಂದ ಅವ್ರನ್ನೇ ಅಂತರಿಸ್ಕೊಂಡೇ ಬಂದಿದ್ದೀನಿ. ಅಂಥ ಪುಣ್ಯಾತ್ಮರು, ದತ್ತಸ್ವರೂಪರಾದ ಭಾರತೀರ್ಥ ಮಹಾಸ್ವಾಮಿಗಳು, ಮಹಾಸನ್ನಿಧಾನಗಳು, ಶೃಂಗೇರಿ ಪೀಠಾಧೀಶ್ವರರು, ಮತ್ತು ಅವರ ಶಿಷ್ಯರಾದ ಸನ್ನಿಧಾನಗಳು, ವಿಧುವಿಶೇಖರ ವಾರ್ತೆಗಳು ಈಗ ಪೀಠದಲ್ಲಿದ್ದಾರೆ. ಇಬ್ಬರಿಗೂ ನಮಸ್ಕಾರ ಮಾಡಿ ಈ ಲೋಕವನ್ನು ಕಾಪಾಡಿ ನಮ್ಮ ಭಾರತಕ್ಕೆ ಯಾವುದು ಕಂಟಕ ಬೇಡ, ನಿಮ್ಮ ತಪಸ್ಸು ಧರ್ಮ ಉಳಿಲಿ, ಹಿಂದೂ ಧರ್ಮ ಇನ್ನೂ ಉದ್ದವಾಗಿ ಬೆಳೀಲಿ, ಈ ಸಂವತ್ಸರ ನಮ್ಮ ಎಲ್ಲ ಪರಗಳು ಸುಖವಾಗಿರ್ತಾರೆ ಅಂತ ಖಂಡಿತ ಹೇಳ್ಬೋದು. ಮೊಟ್ಟ ಮೊದಲನಾಗಿ ನಾವು ರಾಜ್ಯವನ್ನು ಕುರಿತು ಮಾತಾಡಬೇಕಾದ ಧರ್ಮ ಇದೆ, ಆದರೂ ರಾಷ್ಟ್ರವೇ ಮುಖ್ಯ. ನೀ ಯಾರಪ್ಪ ಅಂದರೆ ನಾನು ಭಾರತೀಯನು. ನೀನು ದೇಶ ಯಾವುದಪ್ಪ? ಭರತಖಂಡ. ನಿನ್ನ ದೇವರು ಯಾವುದಪ್ಪ? ಸೀತಾರಾಮ ದೇವರು. ಪಟ್ಟಾಭಿ ರಾಮಚಂದ್ರ ದೇವರು ಅಂತ ಹೇಳಬೇಕಾಗುತ್ತೆ, ಅಥವಾ ಅವರವ್ರ ಇಷ್ಟದ ದೇವರುಗಳು ಇರ್ತವೆ. ಅದರಿಂದ ದೇಶದ ಒಂದು ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಕೆಲವು ಭಾಗದ ಸಮತೋಲನೂ ಮಾಡ್ತಾನೆ, ಕೆಲವು
ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂ ಕ್ಯಾಲೆಂಡರಲ್ಲಿ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡೋದು ಪ್ರತೀತಿ. ಯುಗಾದಿ, ಯುಗ ಮತ್ತು ಆದಿ ಇದೆಲ್ಲವೂ ಕೂಡ ಸುಗಮವಾಗಿ ಆರಂಭ ಆಗಲಿ ಅಂತೇಳಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತೇಳಿ ಒಬ್ಬ ಸಾಮಾನ್ಯ ಜನರು ತಿಳ್ಕೊಂಡಿರುವಂಥ ವಿಚಾರ. ಬೇವು ಬೆಲ್ಲವನ್ನು ಹಂಚಿ ಈ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೀವಿ. ಬೆಲ್ಲ ಸಂತೋಷದ ಪ್ರತೀತಿ, ಬೇವು ಕಷ್ಟದ ಒಂದು ಪ್ರತೀತಿ. ಸುಖ ಕಷ್ಟ ಎಲ್ಲವನ್ನು ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗದಂತೆ ನಾವು ಅದನ್ನು ಸ್ವೀಕಾರ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥ ನಾವೆಲ್ಲರೂ ಕೂಡ ಬೇವು ಬೆಲ್ಲವನ್ನು ಹಂಚೋ ಮೂಲಕ ಸಂತೋಷ ಮತ್ತು ಕಷ್ಟ ಎರಡನ್ನೂ ಕೂಡ ಸಮವಾಗಿ ಸ್ವೀಕಾರ ಮಾಡ್ತೀವಿ ಅಂತೇಳಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆದರೆ ವಿಶೇಷವಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾವು ಆಶಿಸೋದು ಎಲ್ಲರೂ ಕೂಡ ಸುಖವಾಗಿ ಇರಿ, ಸಂತೋಷವಾಗಿ ಇರಿ ಅಂತೇಳಿ. ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ರಾಜಗುರುವಿನ ಜೊತೆಯಲ್ಲಿ. ನಿಮಗೆಲ್ಲರಿಗೂ ಕೂಡ ಗೊತ್ತು, ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ಬಾರಿ ದಸರಾ ಹಬ್ಬ ಬರಲಿ, ಸಂಕ್ರಾಂತಿ ಹಬ್ಬ ಬರಲಿ, ಯಾವುದೇ ಒಂದು ವಿಶೇಷ ದಿನದ ಸಂದರ್ಭದಲ್ಲಿ ನಮ್ಮೊಂದಿಗೆ ರಾಜಗುರುಗಳು ಇರ್ತಾರೆ. ಇವತ್ತು ಕೂಡ ನಮ್ಮೊಂದಿಗೆ ರಾಜಗುರುಗಳಿದ್ದಾರೆ. ದ್ವಾರಕನಾಥ ಗುರುಜಿಯವರು. ದ್ವಾರಕನಾಥ ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗುರುಗಳೇ, ನಿಮ್ಮ ಒಂದು ಭವಿಷ್ಯದ ಮಾತುಗಳಿಂದಾಗಿ ಇವತ್ತು ಎಷ್ಟೋ ಜನ ಖುಷಿಯಾಗಿರ್ತಾರೆ. ನೀವು ಎಲ್ಲರ ಸುಖ ಶಾಂತಿ ನೆಮ್ಮದಿ ಹೇಗಿರುತ್ತೆ ಅಂತೇಳಿ ನೀವು ತಿಳಿಸ್ತಾ ಹೋಗ್ತೀರಿ. ಅದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಿ ಗುರುಗಳೇ? ಯುಗಾದಿ ಹಬ್ಬ, ಯುಗ ಒಂದು ಮುಗಿದು ಮತ್ತೆ ಮತ್ತೊಂದು ಯುಗ ಆರಂಭ ಆಗ್ತಾ ಇದೆ. ಅಲ್ಲಿಗೆ ಕೆಲವು ವಿಶ್ಲೇಷಣೆ ಇದೆ. ಕಲಿಗಾಲ ಅಂತ್ಯಕ್ಕೆ ಬಂದಿದೆ ಅಂತ ಕೂಡ ಕೆಲವು ಪಂಡಿತರ ಅಭಿಪ್ರಾಯ ಇದೆ. ಆದರೆ ಹೋಗಿದ್ದು ಕ್ರೋಧಿನಾಮ ಸಂವತ್ಸರ, ಬರೆದಿರೋದು ವಿಶ್ವಾವಸನಾಮ ಸಂವತ್ಸರ. ಕ್ರೋಧಕ್ಕೂ ವಿಶ್ವಾಸಕ್ಕೂ ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೇನು ಪಂಡಿತರಾಗಬೇಕಾಗಿಲ್ಲ. ಅಂಥ ಒಂದು ಸಂವತ್ಸರ ಕಾಲಿಡ್ತಾ ಇದ್ದೀವಿ. ಈ ತನಕ ದೇವರು ನಮ್ಮನ್ನು ಧೈರ್ಯ ಕೀರ್ತಿ ಶುಲಾಭ ಕೊಟ್ಟು ಕಾಪಾಡಿದ್ದಾನೆ. ಎಲ್ಲ ಜನರು ಸುಖವಾಗಿದ್ದಾರೆ ಅಂತ ನನ್ನ ಭಾವನೆ. ಎಲ್ಲ ಸುಖವಾಗಿರೋದು ಕೂಡ ಪ್ರಾರ್ಥನೆ. ವಿಶ್ವಾವನ ಸಂವತ್ಸರ 142 ಕೋಟಿ ಪ್ರಜೆಗಳು. ನಮ್ಮ ಕರ್ನಾಟಕ ಜನಸಂಖ್ಯೆ 6.5 ಕೋಟಿನ 6.5 ಕೋಟಿ ಅಂತ ಕಾಣುತ್ತೆ. 6.5 ಕೋಟಿ 6.5 ಕೋಟಿ ಜನರು ಯಾವ ಭಯವಿಲ್ಲದೆ, ಮರಣ ಭೀತಿ ಇಲ್ಲದೆ ಕ್ಷೇಮವಾಗಿ ಸುಖವಾಗಿ ಸಂವತ್ಸರ ಕಳಿಬೇಕು ಅಂತ ನಮ್ಮ